2 ಚಿಕನ್ ಅಲ್ವಾ ಇರೋದು? ಒಂದು ಚಿಕನ್ 2 ಪ್ಲೇನ್ ಹಾಕಿದ್ದೀರಾ? ಇವತ್ತು ನಾವು ಬೆಂಗಳೂರಲ್ಲಿ ಗುಂಡು ಪಲಾವ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಂತ ಅಂದರೆ ಲಾಸ್ಟ್ ಟೈಮೆಲ್ಲ ನಾವು ಮಟನ್ ಪಲಾವ್ನ ನಾವು ಟ್ರೈ ಮಾಡಿದ್ವಿ. ಈ ಸಲ ಚಿಕನ್ ಪಲಾವ್ ಟ್ರೈ ಮಾಡೋಣ ಅಂತ ಹೋದ್ವಿ. 2 ಚಿಕನ್ ಪಲಾವ್ ಕೊಡಿ, 1 ಪ್ಲೇನ್ ಪಲಾವ್ ಕೊಡಿ. ಒಂದು ಚಿಕನ್ ಒಂದು ಪ್ಲೇನ್. ಇಲ್ಲ ಎರಡು ಚಿಕನ್ನು, 1 ಪ್ಲೇನ್ ಪಲಾವ್. 410 ರಮೇಶ್ ಜಿ. ನೋಡಿ, ಬಿಲ್ ಮಾಡಿಸಾದ್ಮೇಲೆ ಬಿಲ್ ತೊಗೊಂಡೋಗೋರು ಕೊಡಬೇಕು. ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ಸರ್ವಿಸ್ ಇರೋಲ್ಲ, ಅದರಿಂದಾಗಿ ಸೆಲ್ಫ್ ಸರ್ವಿಸೇ ಇರುತ್ತೆ. ಅದಕ್ಕೋಸ್ಕರ ನಾವು ತಗೊಂಡೋಗಿ ಬಿಲ್ ಕೊಡ್ತಿದ್ದಂಗೆ ಅವರು ಪಲಾವ್ನ ಕೊಡ್ತಾರೆ. 2 ಚಿಕನ್ ಅಲ್ವಾ ಇರೋದು? ಒಂದು ಚಿಕನ್ 2 ಪ್ಲೇನ್ ಹಾಕಿದ್ದೀರಾ? ನೋಡಿ, ಸಂಡೇ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಟೇಬಲೇ ಸಿಗೋಲ್ಲ. ಅದಕ್ಕೆ ನಮ್ಮ ಹುಡುಗನಿಗೆ ಮುಂಚೆನೇ ಹೋಗ್ಬಿಟ್ಟು ಫಸ್ಟ್ ಹೋಗಿ ಟೇಬಲ್ ಇಟ್ಕೊಂತ ಹೇಳಿದ್ವಿ. ಅದಕ್ಕೋಸ್ಕರ ಒಂದು ಮೇಲ್ಗಡೆ ಟೇಬಲ್ ಇಟ್ಕೊಂಡಿರೋ ಕಾರಣ ನಮಗೆ ಈಸಿಯಾಗಿ ಟೇಬಲ್ ಸಿಕ್ತು. ಆಮೇಲೆ ಹೋಗಿ ಇವಾಗ ಚಿಕನ್ ಪಲಾವ್ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ರೈತಾಗಲಿ ಶೇರ್ವಾಗಲಿ ನಮಗೆ ಕೊಡಲ್ಲ. ಬರೀ ಈರುಳ್ಳಿ ಸೌತೆಕಾಯಿ ಕೊಡ್ತಾರೆ. ಜೊತೆಯಲ್ಲಿ ಏನಪ್ಪ ಅಂತಂದರೆ ಒಂದು ನಿಂಬೆಹಣ್ಣು ಕೊಟ್ಟಿರ್ತಾರೆ. ಅದರಲ್ಲೇ ನಾವು ನಮ್ಮ ಪಲಾವ್ನ ತಿನ್ನಬೇಕಾಗಿರುತ್ತೆ. ನೋಡಿ ಎಷ್ಟು ಪೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ. 1 2 3 ಪೀಸ್ ಕೊಟ್ಟಿರ್ತಾರೆ. 3 ಪೀಸು ಮತ್ತು ಒಂದು ಹಾಫ್ ಮೊಟ್ಟೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಪಲಾವ್ ಇರುತ್ತೆ ಅಷ್ಟೇ.